ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಪಾಪ ಅಮಾಯಕ ಅಜಿತ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿಯಾದ್ರು ಅನ್ನೋ ಹಾಗೆ ಅದನ್ನ ಸಿಪ್ಪೆ ತಿಂದ ಸಿಗಾಕೊಂಡ್ರಂತೆ, ಹಣ್ಣು ತಿಂದ ಮುಗಿಸ್ಕೊಂಡ್ರಂತೆ. ಹಾಗೆ ಪಾಪ ಇವ್ನು ಏನೋ ಅಪರಾಧನೇ ಮಾಡದೆ ಮನೆಯವರೆಲ್ಲರೂ ಕೂಡ ಚಿಮಾರಿ ಹಾಕ್ಬಿಡ್ತಾರೆ ಸತ್ಯಣ್ಣ ಅವ್ರ ಮನೆ ಮೇಲೆ ಕೂತ್ಕೊಂಡು ಪಾಪ ಪರಿತಪಿಸ್ತಾ ಇರ್ತಾನೆ. ಸಾಕ್ಷಿ ನನ್ ಮೇಲೆ ಲವ್ ಶುರುವಾಗಿದೆಯಾ ಹಾಗೆ ಹೇಗೆ ಅಂತ ಪಾಪ ಪೆದ್ದತನದಲ್ಲಿ ಹಂಗ ಅನ್ಕೊಂಡು ಪಾಪ ಮನೆಗೆ ಬರ್ತಾರೆ. ಅವ್ರಿಗೆ ಗೊತ್ತಿರೋದೇ ಇಲ್ಲ ಈ ಹಿಡನ್ ಕ್ಯಾಮ್ರಾ ನನ್ಗೆ ಹಾಕಿದಾಳೆ ಸಾಕ್ಷಿ ಅಂತ ಹೇಳಿ. ಅವಳು ಪಾಪಿ ಏನ್ ಮಾಡ್ಬಿಡ್ತಾಳೆ, ಅಜಿತ್ಗೆ ಫೋನ್ ಮಾಡ್ಬಿಡ್ತಾಳೆ. ಅಜಿತ್ಗೆ ಫೋನ್ ಮಾಡಿ, ಲೇ ಅಜಿತ, ಗೊತ್ತೇನೋ ನಿನಗೆ ನಮ್ಮ ಅಪ್ಪನ್ನ ಅರೆಸ್ಟ್ ಮಾಡ್ಬಿಟ್ಟು ಬಹಳ ಎಂಜಾಯ್ ಮಾಡ್ತಾ ಇದೀಯಾ, ನಿನ್ಗೆ ಈ ಖುಷಿ ಹೆಚ್ಚೊತ್ತಿರೋದಿಲ್ಲ. ನಮ್ಮ ಅಪ್ಪನ್ನ ನೀನು ಎಷ್ಟೋ ಜನ ರೌಡಿಗಳನ್ನ ಅರೆಸ್ಟ್ ಮಾಡಿರ್ಬೋದು ಕಣೋ, ಆದ್ರೆ ಇವತ್ತು ನಮ್ಮ ಅಪ್ಪನ್ ನೀನ್ ಅರೆಸ್ಟ್ ಮಾಡಿ ಗೆಲ್ಲಕ್ಕಾಗೋದಿಲ್ಲ. ನೋಡ್ತಾ ಇರೋ, ನಿನಗೂ ನಿನ್ ಹೆಂಡತಿ ಭೂಮಿನಿಗೂ ಯಾವ ರೀತಿ ಟಾರ್ಚರ್ ಕೊಡ್ತೀನಿ ಅನ್ನೋದನ್ನ ನೋಡ್ತಾ ಇರೋ. ಒಂದ್ ಹೆಣ್ಣಾಗ್ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿನಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು. ನೀನು ನನ್ನನ್ನು ಅರೆಸ್ಟ್ ಮಾಡೋಕ್ ಬರೋದು, ನಮ್ಮ ಅಪ್ಪನ ಅರೆಸ್ಟ್ ಮಾಡೋಕ್ ಬರೋದಾಗ್ಲಿ, ನೀನು ಎಲ್ಲ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿರೋದಾಗ್ಲಿ, ಇದೆಲ್ಲ ವಿಷಯ ಹೇಗ್ ಗೊತ್ತಾಯ್ತು ಅಂತ ತಿಳ್ಕೊಂಡಿದ್ಯಾ? ಇದಾನಲ್ಲ ನಿನ್ನ ಆತ್ಮೀಯ ಗೆಳೆಯ ಸತ್ಯ, ಅವನಿಂದ ಎಲ್ಲ ಗೊತ್ತಾಗಿದ್ದು. ಗೊತ್ತೇನೋ ಗುಗ್ಗು ಅಂತ ಹೇಳಿ ಅವನಿಗೇನೆ ಆವಾಜ್ ಆಗ್ತಾಳೆ. ಆವಾಜ್ ಆಗ್ತಿದ್ದಾಗೇನೆ ಇವನಿಗೆ ಅಜಿತ್ಗೆ ಶಾಕ್ ಆಗಿ ಹೋಗ್ತದೆ. ಪಾಪ ಸತ್ಯಣ್ಣ ಅದೇ ಸಮಯಕ್ಕೆ ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇನೆ ಏನ್ ಸತ್ಯಣ್ಣ, ನಾನ್ ಸತ್ಯಣ್ಣನ ಮೇಲೆ ಯಾರೇ ಹೇಳಿದ್ರು, ನಮ್ಮ ಅಪ್ಪ ಅಮ್ಮನೇ ಹೇಳಿ ದೇವರೇ ಬಂದು ಹೇಳಿದ್ರು ಕೂಡ ನಾನು ನಂಬೋದಿಲ್ಲ. ಸತ್ಯಣ್ಣ 24 ಕ್ಯಾರೆಟ್ ಇದ್ದ ಹಾಗೆ. ಸತ್ಯಣ್ಣ ಸಾಕ್ಷಿಗೆಲ್ಲ ಮಾಹಿತಿನ ಬಿಟ್ಕೊಡ್ತೀರಾ ಅಂತ ಅವಳು ಹೇಳ್ತಾಳೆ ಚಾಡಿನ. ಹಾಗಂದಾಗ ಸತ್ಯಣ್ಣ ಒಂಥರ ಪೆದ್ದ ನಗು ನಗ್ತಾರೆ. ಜೊತೆಗೆ ಸಾಕ್ಷಿ ನಿಮ್ಗೆ ಯಾರು ಎತ್ತ ಅಂತ ಎಲ್ಲ ವಿಚಾರಿಸಿರ್ತಾರೆ, ವಿಚಾರಿಸಿದಾಗ್ಲೂ ಕೂಡ ಹೇಳಿರೋದಿಲ್ಲ ಸತ್ಯಣ್ಣ. ಅದನ್ನ ಕೇಳೋಕೆ ಅಂತ ಮುಂದಾಗ್ತಿದ್ದಾಗೇನೆ ಸತ್ಯಣ್ಣ, ಸಾಕ್ಷಿ ನನ್ ಫ್ರೆಂಡ್ ಕೊಣೋ, ಈ ಪೆನ್ ಕೊಟ್ಟಿದ್ದು ಫ್ರೆಂಡ್ ಅಂದ್ರೆ ಸತ್ಯಣ್ಣ ಯಾರು, ರಾಣಾ ಮಗಳು ಸಾಕ್ಷಿನ? ಹಾಗಂತಿದ್ದಾಗೇನೆ ಸತ್ಯಣ್ಣ ಹೌದು ಅಂತ ಅಂತಾರೆ. ಹಿಂದೊಮ್ಮೆ ಕೇಳಿದ್ದು ಅಲ್ವಾ ಸತ್ಯಣ್ಣ ನಿಮ್ಮನ್ನ, ರಾಣಾ ಮಗಳು ಸಾಕ್ಷಿನೇ ಬೇರೆನಾ ಇವಳೇ ಬೇರೆ ನಿಮ್ ಫ್ರೆಂಡೇ ಬೇರೆನಾ ಅನ್ನೋದಕ್ಕೆ ಇಲ್ಲ ಅಂತ ಅಂದ್ರಿ, ಹೌದಲ್ವಾ? ನನಗೆ ಸುಳ್ಳು ಹೇಳ್ಬಿಟ್ರಲ್ಲ ಸತ್ಯಣ್ಣ. ತೆಗ್ದು ನೋಡ್ತಾನೆ, ಆ ಪೆನ್ ತೆಗ್ದು ನೋಡ್ತಿದ್ದಾಗೇನೆ ಹಿಡನ್ ಕ್ಯಾಮ್ರಾ ಅನ್ನೋದು ಸಂಪೂರ್ಣ ಹೋಗ್ಬಿಡ್ತದೆ ಅಜಿತ್ನಿಗೆ. ಎಂತ ಮೋಸ ಮಾಡಿದ್ರಿ ಸತ್ಯಣ್ಣ, ಈ ಪೆನ್ ಯಾವಾಗ ಬಂತು ನಿಮ್ಮ ಹತ್ರಕ್ಕೆ? ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅವತ್ತು ಭೂಮಿನ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಲ್ಲ, ಅವಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದು ನೋಡು, ಅವಾಗ ಸಾಕ್ಷಿ ಮನೆಗ್ ಕರೆದು ಈ ಪೆನ್ ಕೊಟ್ಲು ನನಗೆ ಗಿಫ್ಟ್ ಆಗಿ. ಹೌದಾ? ಅಲ್ಲಿಗೆ ನೀವು ಅಲ್ಲಿಂದ ಇಲ್ಲಿವರೆಗೂ ಏನೇನು ಮಾಹಿತಿ ಇದೆ ಅದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿ ಎಲ್ಲ ಅವರು ಅಪ್ಪ ಮಗಳಿಬ್ರು ಕೂಡ ಎಲ್ಲ ಸಂಪೂರ್ಣ ಫುಟೇಜ್ ಅವ್ರ ಹತ್ರ ಇದೆ ಅನ್ನಂಗ್ ಆಯ್ತು. ಅಲ್ಲ ಸತ್ಯಣ್ಣ, ನಿಮ್ಮನ್ನ ಎಷ್ಟು ನಂಬಿದ್ದೆ ನಾನು. ಅದಕ್ಕೆ ಭೂಮಿ ಅಂತಾಳೆ, ಎಷ್ಟು ನಂಬಿದ್ರು ಸತ್ಯಣ್ಣ ನಿಮ್ಮನ್ನ. ಇಂತ ನಂಬಿರೋರ್ಗೆ ನೀವ್ ಈಗ ಮಾಡ್ಬೋದಾ? ಅಯ್ಯೋ ಸತ್ಯಣ್ಣ ಅಂತ, ನಂದು ಏನು ತಪ್ಪಿಲ್ಲ, ನಾನು ಯಾಕೆ ಲೀಕ್ಔಟ್ ಮಾಡ್ಲಿ? ಸತ್ಯಣ್ಣ ನೀವೆಲ್ಲಾನು ಹೇಳಿದೀರ ಅಂತ ಅಜಿತ್ ಹೇಳಿದಾಗ, ಇಲ್ಲ ಕಣೋ, ನಿನ್ ಮೇಗ್ಲು ಅಭಿಮಾನಕ್ಕೆ ಇವತ್ತು ಸಾಕ್ಷಿ ಮತ್ತೆ ರಾಣಾನ ಅರೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ ನಮ್ಮ ಅಜಿತ ಅಂತ ಹೇಳ್ದೆ ಕಣೋ. ಖಂಡಿತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದೇನಂತ ಅಂದ್ರೆ, ಅಜಿತ್ತು, ಭೂಮಿ, ಸಂಗೀತ ಇವ್ರು ಯಾರು ಕೂಡ ಸತ್ಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋಕ್ ಇಷ್ಟ ಇಲ್ಲ. ಆದ್ರೆ ಪಾಪಿ ದೇವಯಾನಿ ನೋಡು, ಅವಳ ಮೇಲೆ ಬಂದ್ಬಿಡುತ್ತಲ್ಲ ಅಪವಾದ ಅಂತ ಹೇಳಿ ಪಾಪಿ ಎತ್ ಕೊಡ್ತಾಳ ಅವಳು. ಆ ಮಾಹಿತಿ ಕೊಟ್ಟವಳು ಅರ್ಧಂಬರ್ಧ ಅವಳು ಸಾಕ್ಷಿ ಅಶ್ವಿನಿನೇ ಹೇಳ್ತಾಳೆ. ಅವಳು ಅಲ್ಲ, ನಮ್ ರಾಮಣ್ಣನ ನಡುಬೀದಿನಲ್ಲಿ ಬಟ್ಟೆ ಬಿಚ್ಚಿ ಆ ರೀತಿಯೆಲ್ಲ ಅವಮಾನ ಮಾಡೋಕೆ ರಾಣಾಗೆ ವಿಷಯ ಎಲ್ಲ ಗೊತ್ತಾಗಿದೆ ಈ ಸತ್ಯನಿಂದನ? ಏನ್ ಸತ್ಯ? ಅಯ್ಯೋ, ನಮ್ ರಾಮಣ್ಣ ಎಷ್ಟು ಅವಮಾನ ಅನುಭವಿಸಿದ್ರು. ನಮ್ಮ ರಾಮಣ್ಣನ ಎಲ್ಲ ಅವಮಾನಕ್ಕೆ ನೀನೇ ಕಾರಣ ಅಂದ್ರೆ ಅಜಿತನ್ನ ಎಷ್ಟು ಸಿಟ್ಟು ಬರೋಂಗ್ ಮಾಡಿದ್ರೆ ಅಷ್ಟು ನಮಗ್ ಬೆನಿಫಿಟ್ ಅನ್ನೋದು. ಮನೆಯವ್ರನ್ನೆಲ್ಲರನ್ನು ಕೂಡ ಇವನ್ ವಿರುದ್ಧ ಕಟ್ಟಬೇಕು ಅಂತ ಆಗ್ಲಿಂದಲೂ ಇತ್ತು ಇವಳಿಗೆ ಸತ್ಯನ ಮೇಲೆ ಸಿಟ್ಟು. ಯಾಕೆಂದ್ರೆ ಎಲ್ಲಾ ಇಂಟೆಲಿಜೆಂಟ್ ಆಗಿ ಅವನು ದೇವಯಾನಿ ತಪ್ಪಿತಸ್ಥಳು ಅನ್ನೋದನ್ನ ಹೇಳ್ತಾನೆ ಇರ್ತಾನೆ ಅನ್ನೋದು ಗೊತ್ತಿತ್ತು ಪಾಪಿಗೆ. ಹಾಗಂತಿದ್ದಾಗೇನೆ ರಾಮಣ್ಣ ಅಲ್ವೋ, ಸಂಗೀತ ಅವ್ರು ಮಾತ್ರ ಮೆಚ್ಕೋಬೇಕು. ಸಂಗೀತ ಅವ್ರು ಹೇಳ್ತಾರೆ, ಹಂಗಲ್ಲಪ್ಪ ಸತ್ಯ, ನೀನು ಮಾಹಿತಿಯನ್ನು ಬಿಟ್ಟಿದಿ ಅಂತಲ್ಲ, ನಿನ್ ಫೋನಲ್ಲಿ ನಿನ್ ಕ್ಯಾಮ್ರಾ ಇದೆಯಲ್ಲ ಅದ್ರ ಮೂಲಕ ಮಾಹಿತಿ ಗೊತ್ತಾಗಿದೆ ಅಂತ ಕಣೋ ಸತ್ಯ, ಹೇಗೋ ಬಂತು ಅಂದಾಗ ಇಲ್ಲಿ ದೇವಯಾನಿ ಯಾವಾಗ ಆ ರೀತಿ ಸತ್ಯಣ್ಣ ಮೇಲೆ ಚಾಡಿ ಹೇಳ್ತಾಳೋ ರಾಮಣ್ಣ
ಕೆಂಡಾಮಂಡಲ ಆಗೋಯ್ತಾನೆ. ಏನೋ ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವ ನಿನಗೆ? ನಮ್ಮ ಮನೇಲೊಬ್ಬ ಸದಸ್ಯ, ನೀನೊಬ್ಬ ಮಗ ಅಂತ ನಂಬಿದ್ವಲ್ಲೋ ನಿನ್ನನ್ನ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ವೋ ನಿನ್ನ ನಾವು, ಇಷ್ಟು ಮೋಸ ಮಾಡ್ಬಿಟ್ಟಿಯಲ್ಲೋ ನಮ್ಗೆ ಅಂತ ಹೇಳಿ ರಾಮಣ್ಣನು ಕೂಡ ಬೇಜಾರು ಮಾಡ್ಕೊತಿದ್ದಾಗೇನೆ ಅಜಿತ್ ಹಿಂದು ಮುಂದೆ ನೋಡೋದೇ ಇಲ್ಲ. ಪಾಪ ಸತ್ಯಣ್ಣ ಹೇಳ್ತಾರೆ, ನನ್ನ ನಾಣೆಗೂ ಕೂಡ ನನ್ಗೆ ಏನೂ ಗೊತ್ತಿಲ್ಲ ಕಣೋ, ನೀವೇನ್ ಹೇಳ್ತಾ ಇದ್ದೀರಾ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ, ನನ್ಗೆ ಪೆನ್ ಗಿಫ್ಟ್ ಆಗಿ ಕೊಟ್ಟಿದ್ದಷ್ಟೇ ಅಂತ ಸತ್ಯಣ್ಣ ಎಷ್ಟೋ ಹೇಳ್ತಾರೆ. ಆದ್ರೆ ಅಜಿತ್ ದುಡುಕು ಬಿಟ್ಟು, ಇಲ್ಲ ಇಲ್ಲಿವರೆಗೂ ಕೂಡ ನನ್ನ ಎಲ್ಲ ಪೊಲೀಸ್ ಇಲಾಖೆ ಮಾಹಿತಿಗಳನ್ನೆಲ್ಲವನ್ನೂ ಕೂಡ ಲೀಕ್ಔಟ್ ಮಾಡಿದೀರಾ ಅನ್ನೋ ಅಪರಾಧದ ಮೇಲೆ ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಪಾಪ ಅರೆಸ್ಟ್ ಮಾಡಿ ಆ ಸತ್ಯಣ್ಣನ ಎಳ್ಕೊಂಡೋಗಿ ಜೈಲ್ಗೆ ಹಾಕ್ತಾನೆ. ಆ ಸನ್ನಿವೇಶ ಅಂತೂ ನೋಡೋಕೆ ಆಗೋದಿಲ್ಲ. ಪಾಪ ಅಮಾಯಕ ಅಷ್ಟು ಪ್ರೀತಿ ಇಟ್ಕೊಂಡವನು ಆ ಮನೆ ಮೇಲೆ, ಆ ಮನೆ ಸದಸ್ಯರ ಮೇಲೆ, ಅದ್ರಲ್ಲೂ ಭೂಮಿ ಅಜಿತ ಅಂದ್ರೆ ಪ್ರಾಣಕ್ಕೂ ಪ್ರಾಣ. ಭೂಮಿ ಸ್ಥಾನದಲ್ಲಿ ಬೇರೆ ಯಾರನ್ನು ಕೂಡ ನಿಲ್ಸಕ್ ಇಷ್ಟಪಡ್ತಾ ಇರೋದಿಲ್ಲ. ಭೂಮಿನೇ ಅಜಿತನ ಹೆಂಡತಿ. ಸಾಕ್ಷಿ ತನ್ನ ತಂಗಿ ಸಾಕ್ಷಿ ಇಲ್ಲದೆ ಇದ್ರೂ ಕೂಡ ಆ ಸ್ಥಾನದಲ್ಲಿ ಸಾಕ್ಷಿನ ನೋಡ್ತಾ ಇದ್ದು. ಪಾಪ ಅಜಿತ ಭೂಮಿ ನೂರ್ಕಾಲ ಗಂಡ ಹೆಂಡತಿಯಾಗಿ ಚೆನ್ನಾಗಿರ್ಬೇಕು ಅಂತ ಪಾಪ ಬಯಸುವಂತ ಸತ್ಯಣ್ಣನ್ಗೆ ಯಾರೂ ಸಹಾಯಕ್ಕೆ ಬರೋದಿಲ್ಲ. ಅಜಿತನು ಕೂಡ ದುಡುಕ್ಬಿಟ್ಟು ಆ ಜೈಲ್ಗೆ ಹಾಕ್ತಾನೆ. ಪಾಪ ಕರುಳು ಕ್ಯೂಚದಂತ ಆಗ್ತದೆ ಆ ಸನ್ನಿವೇಶ. ಮೊದ್ಲಿ ಪಾಪಿ ದೇವಯಾನಿಯನ್ನೊಳಗೆ ಶಿಕ್ಷೆ ಆಗ್ಬೇಕು, ಇವಳಿಂದ ಇವಳು ಅಶ್ವಿನಿಯಿಂದ ಇವ್ರು ತಪ್ಪಿಸ್ಕೊಳಕ್ಕೋಸ್ಕರ ಅಮಾಯಕನ ಮೇಲೆ ಅಪರಾಧ ಹೊರಿಸಿ ಆಟ ನೋಡ್ತಾ ಇದ್ದಾರೆ. ಈ ಆಟಕ್ಕೆ ಆದಷ್ಟು ಬೇಗನೆ ತೆರೆ ಬಿದ್ದು ಪಾಪ ಸತ್ಯಣ್ಣನ್ಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಬಯಸೋಣ. ಈ ಒಂದು ಸಂಚಿಕೆಯನ್ನು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.